ಸಿದ್ಧಾಂತಕ್ಕೆ ಇನ್ನೆಷ್ಟು ಬಲಿಬೇಕು ಅನ್ನೋ ಪ್ರಶ್ನೆಯನ್ನ ಇಡೀ ಭಾರತ ಕೇಳ್ತಾ ಇದೆ. ಪ್ರತಿಕಾರ ಅಂತ ಇಂಥ ಪ್ರತಿಕಾರ ಬೇಡ, ನಮಗೆ ಇಷ್ಟು ಜನ ನಾವು ಕಳ್ಕೊಂಡಿದ್ದೀವಿ, ಅದಕ್ಕೊಂದು ದೊಡ್ಡ ಪ್ರತಿಕಾರ ಬೇಕು ಅಂತ ಇರಬೇಕಾದ್ರೇನೆ ಕಾಶ್ಮೀರದಲ್ಲಿ ಉಗ್ರರ ಗುಂಡೇಟಿಗೆ ಭರತ್ ಭೂಷಣ್ ಸಾವನ್ನಪ್ಪಿರೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಬೆಂಗಳೂರು ನಿವಾಸದಲ್ಲಿ ಅವರ ಸಂಬಂಧಿಕರು, ಪೋಷಕರು ಎಲ್ಲರೂ ಕೂಡ ಆಕ್ರಂದನ ಭರಿತರಾಗಿದ್ದಾರೆ. ಭರತ್ ಭೂಷಣ್ ಅವರ ಅತ್ತೆ ಅವರನ್ನು ನೆನೆದು ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿಗೆ ಎಲ್ಲ ಅಂದ್ಕೊಂಡಿದ್ದಿದ್ರೆ ಅವ್ರು ವಾಪಸ್ ಆಗಬೇಕಾಗಿತ್ತು, ಈಗಲೂ ವಾಪಸ್ ಆಗ್ತಾರೆ, ಬಟ್ ಶವವಾಗಿ. ಇದನ್ನು ಯಾರಿಗೆ ಅರಗಿಸ್ಕೊಳ್ಳೋದಕ್ಕಾಗತ್ತೆ? ಏನು ತಪ್ಪು ಮಾಡಿದ್ರು ಇವರು? ಅಲ್ಲಿ ಗುಂಡಿಕ್ಕು ಕೊಂದಿದ್ದಾರೆ. ತುಂಬ ಕ್ರೂರವಾಗಿ, ತುಂಬ ಅಮಾನುಷ್ಯವಾಗಿ ಅವರ ಮೇಲೆ ಒಂದು ರೀತಿಯಲ್ಲಿ ಗುಂಡನ್ನು ಹಾರಿಸಿದ್ದಾರೆ. ಸುಮಾರು ಅವರ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಬಂದಿದ್ದಾರೆ. ಬಹುಶಃ ಈ ವಿಚಾರ ಗೊತ್ತಾಯ್ತು ಸರ್. ಯಾವಾಗ ಹೋಗಿದ್ರಮ್ಮ? ಫ್ರೈಡೇ ಹೋಗಿದ್ರು, 18ನೇ ತಾರೀಕು ಹೋಗಿದ್ರು. ಇವತ್ತು ಬರಬೇಕಾಯ್ತು, ನಿನ್ನೆನೆ ಹಿಂಗಾಗೋಯ್ತು. ಅಮ್ಮ, ಇದೇ ಮೊದಲ ಬಾರಿಗೆ ಕಾಶ್ಮೀರ ಟೂರ್ಗೆ ಹೋಗಿದ್ರಾ? ಹೌದು, ಅವ್ರು ಹೋಗಿರೋದು ಇದೇ ಫಸ್ಟ್ ಟೈಮು. ಅಲ್ಲಿ ಆಗಿರೋದು ಈ ಥರ ಆಗಿರೋದು ಇದೇ ಫಸ್ಟ್ ಟೈಮು. ಮುಂಚೆ ಆಗಿರೋ ಥರ ದೊಡ್ಡ ಮಟ್ಟ ಇವಾಗ ಆಗಿರೋದು. ನಿಮಗೆ ಮಗಳು ಫೋನ್ ಮಾಡಿ ವಿಚಾರ ತಿಳಿಸಿದ್ದಮ್ಮ? ಹೌದು ಹೌದು, ನಮ್ಮ ಮಗನಿಗೂ ತಿಳಿಸಿದ್ರು, ನಮಗೂ ತಿಳಿಸಿದ್ರು. ಓಕೆ, ಅಂದರೆ ಈಗ ಯಾರು ಅಳಿಯ ಮತ್ತು ಮಗಳು ಮತ್ತು ಮಗು ಇತ್ತ? ಮೊಮ್ಮಗನು 3 ಜನ ಹೋಗಿದ್ರು. ಅಲ್ಲಿದು ಸಿಚುವೇಶನ್ ಹೆಂಗಿತ್ತು ಅನ್ನುವಂಥದ್ರ ಬಗ್ಗೆ ಏನೋ ಮಾತಾಡಿದ್ರ ಮಗಳು? ಇಲ್ಲ, ಸಡನ್ನಾಗಿ ಅಟ್ಯಾಕ್ ಮಾಡಿದ್ರಂತ, ಸಡನ್ನಾಗಿ ಬಂದ್ರಂತ ಅವರು ಎಲ್ಲ ಬಂದು ನೀವೆಲ್ಲ ಹಿಂದೂಸ ಮುಸ್ಲಿಮ್ ಅಂತ ಕೇಳಿ ಶೂಟ್ ಮಾಡಿದ್ರಂತ, ಕೇಳಿ ಶೂಟ್ ಮಾಡಿದ್ರಂತ ಅಷ್ಟೇ. ಶೂಟ್ ಮಾಡಿದ ತಕ್ಷಣ ಇವಳು ಫ್ಯಾಂಟಿಂದ ಮೊಬೈಲು ಆಧಾರ್ ಎಲ್ಲ ಎತ್ಕೊಂಡು ಬೇರೆ ಆರ್ಸ್ ಮೇಲೆ ಕೂತ್ಕೊಂಡು ಮಗುನ ಎತ್ಕೊಂಡು ಎಸ್ಕೇಪ್ ಮಾಡಿಬಿಟ್ಟಿದ್ದಲ್ಲ. ಎಸ್ಕೇಪ್ ಆದಲು ಅದು ಬಾಡಿ ಬಂದು ಆಮೇಲೆ ಶ್ರೀನಗರಕ್ಕೆ ತಗೊಂಡೋಗಿದ್ದಾರೆ. ಈಗ ಅಂದರೆ ಮಗಳು, ಅಳಿಯ, ಮಗು ಒಟ್ಟಿಗೆ 3 ಇದ್ರ? 3 ಜನನೂ ಇದ್ದರು, ಇಷ್ಟು ದಿನಾನೂ ಇದ್ದರು. ನಿನ್ನೆನೇ ಈ ಥರ ಶೂಟ್ ಮಾಡಿದ್ದಾರೆ. ಅವರ ಪ್ಯಾಂಟಲ್ಲಿರುವಂಥ ಈ ಡಾಕ್ಯುಮೆಂಟ್ಸ್ ಅದೆಲ್ಲವನ್ನು ಅಲ್ಲೇ ತೊಗೊಂಡಿದ್ದಾರೆ ಅವರು? ಅಲ್ಲೇ ನಮ್ಮ ಮಗಳೇ ತೊಗೊಂಡಿದ್ದಾರೆ. ನಮ್ಮ ಮಗಳು ಡಾಕ್ಟ್ರು, ಅವಳು ಕೆಳಗಡೆ ಬಿದ್ದ ತಕ್ಷಣ ಡೆತ್ ಆಗಿದೆ, ಅವ್ಳು ಗೊತ್ತಾಗಿದ ತಕ್ಷಣ ಇದೆಲ್ಲ ಯಾರನ್ನ ತಗೊಂಡ್ಬಿಡ್ತಾರೆ. ಇವಳಿಗೂ ಫೋನ್ ನಂಬರ್ ಬೇಕಲ್ವಾ, ನಮ್ಮ ಮಳೆ ಹತ್ರನೇ ಇತ್ತು ಇಲ್ಲಿ ಮಾತಾಡೋ ನಂಬರು, ಅಲ್ಲಿದ್ದು ಸಿಮ್ಮು. ಅದಕ್ಕೋಸ್ಕರ ಫೋನ್ ಎತ್ಕೊಂಡ್ಬಿಟ್ಟಿದ್ದಲ್ಲ, ಫೋನು ಆಧಾರ್ ಎಲ್ಲ ಎತ್ಕೊಂಡು ಇವಳು ಮಗು ಸಮಯ ಇಲ್ಲಿ ಬಂದುಬಿಟ್ಟಿದ್ದಾರೆ. ಈಗ ಈ ಉಗ್ರರು ಗುಂಡನ್ನು ಹಾರಿಸಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಹೋಗಿದಾರ ಅಥವಾ ಮತ್ತೆ ಈ ಮಗಳನ್ನ ಅವ್ರನ್ನೆಲ್ಲ ಮಾತನಾಡುವಂಥದ್ದು, ಅವ್ರಿಗೆ ಭಯ ಪಡಿಸೋದು? ಇಲ್ಲ, ಆ ಥರ ಮಾಡಿಲ್ಲ. ಅವರು ಇವ್ರನ್ನ ಹೊಡೆದ್ಬಿಟ್ಟು ಇನ್ನೊಬ್ಬರನ್ನ ಹೊಡಿತಾ ಇದ್ದಾರಂತ, ಪಕ್ಕದಲ್ಲೇ ಹೊಡಿತಾನೇ ಇದ್ದಾರಂತ, ಲೈನಾಗಿ ಹೊಡಿತಾನೇ ಇದ್ದಾರಂತ. ಅಲ್ಲಿ ರಾಶಿ ಇದೆಯಲ್ವಾ. ಯಾವಾಗ ವಾಪಸ್ ಬರಬೇಕಾಗಿತ್ತು ಬೆಂಗಳೂರಿಗೆ? ಇವತ್ತು 7:30ಗೆ ಅಲ್ಲಿ ಫ್ಲೈಟು, ಇಲ್ಲಿ 10:30ಗೆ ಬರಬೇಕಾಯ್ತು. ಅಂದರೆ ಅದು ಎಲ್ಲವೂ ಕೂಡ ಮುಗಿಸ್ಕೊಂಡು ಇನ್ನೇನು ಅಂತಿಮ ಹಂತದಲ್ಲಿದ್ದರು ಬೆಂಗಳೂರಿಗೆ ಬರಲಿಕ್ಕೆ. ಸಂಜೆ ಅಲ್ಲಿಂದ ಹೊರಡಬೇಕಾಗಿತ್ತು? ಇಲ್ಲ, ಸಂಜೆ ಅಲ್ಲ, ಮಾರ್ನಿಂಗ್ ಹೊರಡಿ ಸ್ಟೇಟ್ ಶ್ರೀನಗರಿಂದ ಬ್ಯಾಂಗ್ಳೂರು ಫ್ಲೈಟ್. ಅದು 2 ಅವರ್ 3 ಅವರ್ ಬಂದುಬಿಡ್ತಾರೆ. ನೋಡಿದ್ರೆ ಹಿಂಗಾಗ್ಬಿಟ್ಟಿದೆ. ಮಗಳು ಕಣ್ಣಾರೆ ಕಂಡಿದ್ದಾರೆ ಅಲ್ಲಿನ ಭೀಕರತೆ ಏನು ಅಂತ. ಬೇರೆ ಕನ್ನಡಿಗರು ಕೂಡ ಅಲ್ಲಿ ಇವರು ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಆ ಸಿಚುವೇಶನ್ ಎಷ್ಟು ಹಾರಿಬಲ್ ಆಗಿತ್ತು ಅಂತ ನಿಮ್ಮ ಹತ್ರ ಹೇಳಿಕೊಂಡ್ರ? ತುಂಬ ಮೋಸವಾಗಲಿ ತಲೆ ಮೇಲೆ ಶೂಟ್ ಮಾಡಿದ್ರಂತ. 5 ನಿಮಿಷ ಶೂಟ್ ಮಾಡಿದ್ರಂತ, 5 ನಿಮಿಷ 3 ನಿಮಿಷ ಒಬ್ಬೊಬ್ರಿಗೂ ಶೂಟ್ ಮಾಡಿದ್ರಂತ. ಅದೇ ಥರ ಶೂಟ್ ಮಾಡಿ ಸಾಯಿಸಿದ್ದಾರಂತ. ಈ ಎಲ್ಲ ಕೇಳಿದ್ರಂತ, ನೀವು ಹಿಂದೂಸ ಅಂತ ಕೇಳ್ಕೊಂಡು ಶೂಟ್ ಮಾಡಿದಾರಂತ ಅಷ್ಟೇ. ಹೇಳಿ ಅಮ್ಮ, ನೀವು ಏನಾಗಬೇಕು? ನಾವು ಡಾಕ್ಟ್ರ್ ಹತ್ರ ವರ್ಕ್ ಮಾಡೋರು ಸರ್, ಮೇಡಮ್ ಹತ್ರ. ಇವಾಗ ಭರತ್ ಭೂಷಣ್ ಇದ್ದಾರಲ್ವ, ಅವ್ರ ಮಿಸ್ಸಸ್ ಹತ್ರ ವರ್ಕ್ ಮಾಡೋರು ನಾವು, ಲ್ಯಾಬ್ ಟೆಕ್ನಿಷಿಯನ್. ತುಂಬ ಒಳ್ಳೆಯವರು ಅವರು. ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಾ ಇದೆ. ಏನು ಮಾಡೋದು? ಕ್ಲಿನಿಕ್ ಇತ್ತಮ್ಮ? ಇತ್ತು ಸರ್. ದೇವರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹೌದೌದು, ಅವ್ರ ಹತ್ರ ಕೆಲಸ ಮಾಡೋರು ಸರ್ ನಾವು. ತುಂಬ ಅಂದರೆ ತುಂಬ ಬೇಜಾರು. ಇವತ್ತು 10:00ವರೆಗೆ ಬರ್ತೀವಿ ಅಂತ ಹೇಳಿದ್ರು ನಮಗೆ. ಬಹುಶಃ ಹಿಂದೂಗಳ ಅಂತ ಕೇಳಿ ಅಲ್ಲಿ ಗುಂಡಿಕ್ಕು ಕೊಂದಿದ್ದಾರೆ. ತುಂಬ ಕ್ರೂರವಾಗಿ, ತುಂಬ ಅಮಾನುಷ್ಯವಾಗಿ ಅವರ ಮೇಲೆ ಒಂದು ರೀತಿಯಲ್ಲಿ ಗುಂಡನ್ನು ಹಾರಿಸಿದ್ದಾರೆ. ಸುಮಾರು ಅವರ ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಬಂದಿದ್ದಾರೆ. ಬಹುಶಃ ಈ ವಿಚಾರ ಯಾವಾಗ ಗೊತ್ತಾಯಿತು, ಇದನ್ನು ಊಹಿಸ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಶಾಂತವಾಗಿದ್ದಂತಹ ಕಾಶ್ಮೀರದಲ್ಲಿ ಈ ರೀತಿಯ ಕೃತ್ಯಗಳು ಆಗ್ತಾ ಇದೆ. ಸೊ ಅಲ್ಲೇನೋ ಪ್ರವಾಸಕ್ಕಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಆಗಿರೋದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅರಿವಿಸಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಸೊ ಮಾತನಾಡಿಸ್ತೀನಿ ಸರ್, ತಮಗೆ ಯಾವಾಗ ವಿಚಾರ ಗೊತ್ತಾಯಿತು? ತಮಗೆ ಸಾಯಂಕಾಲ 10 ಗಂಟೆಯಲ್ಲಿ ಜನ ಬಂದು ಹೋಗ್ತಾಯಿದ್ರು. ಇವರು ಬಂದು ಅವರ ಅತ್ತೆಯವರು ಬಂದು
ಈಚೆ ಬಂದು ನಿಂತಿದ್ರು. ಆವಾಗ ನಮ್ಗೆ ಗೊತ್ತಾಯಿತು ಯಾರು ಪಕ್ಕದ ಮನೆಯವರು ನಾವು. ಆವಾಗ ಗೊತ್ತಾಗಿ ಕೇಳೋದಕ್ಕೆ ಈ ಥರ ಆಗಿದೆ ಅಂತಂತ ಹೇಳಿದ್ರು. ಟೆರರಿಸ್ಟ್ಗಳು ಬಂದು ಅಟ್ಯಾಕ್ ಮಾಡಿದರೆ, ಗುಂಡು ಹೊಡೆದಿದ್ದಾರೆ ತಲೆಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಓಕೆ ಅಮ್ಮ, ತಾವು ಏನಾಗಬೇಕು ಮಗ? ಫ್ರೆಂಡು, ಒಂದು ನೈಬರ್ಸು, ಪಕ್ಕದ ಮನೆಯವರು. ನಮಗೆ ರಾತ್ರಿ 11 ಗಂಟೆಗೆ ಗೊತ್ತಾಯ್ತು ಸರ್. ಕಾಲೇಜಲ್ಲಿ ನಮ್ಮ ತಮ್ಮನ ಮಗಳೂ PG ಮಾಡ್ತಾವಳೆ, ಇವ್ರು ರಿಲೇಷನ್ ಅವರು ಅಲ್ಲಿ ಮಾಡ್ತಾವ್ರಂತೆ.